ಹಲೋ ಡಿ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ಇವತ್ತು ನಾವು ಒಂದು ಟಾಪರ್ ಜೊತೆ ಮಾತನಾಡಿದ್ದೇವೆ. ಸೊ ನಮ್ಮೊಂದಿಗಿದ್ದಾರೆ ಇವತ್ತು KN ಪ್ರಸನ್ನ. ಪ್ರಸನ್ನನ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಬಿಡ್ತೇನೆ. ಸೊ KN ಪ್ರಸನ್ನ, ಹಿ ಗಾಟ್ 89th ರ್ಯಾಂಕ್ ಇನ್ CET ನಲ್ಲಿ 89 ರ್ಯಾಂಕ್ ಒಂದು. JEE ಸೊ 2 ಅಟೆಂಪ್ಟ್ ಇತ್ತು. ಸೊ ಫಸ್ಟ್ ಅಟೆಂಪ್ಟ್ನಲ್ಲಿ ಅರೌಂಡ್ 98%. ಸೊ ಸೆಕೆಂಡ್ ಅಟೆಂಪ್ಟ್ನಲ್ಲಿ ಹಿ ಸೆಕ್ಯೂರ್ಡ್ 98.5%. ಥಿಯರಿ, ಸೆಕೆಂಡ್ PU ಥಿಯರಿಗೆ ಬಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಓವರಾಲ್ PCM CS ಸೊ 400 ಮಾರ್ಕ್ಸಿಗೆ ಹಿ ಗಾಟ್ 399. 1 ಮಾರ್ಕ್ಸ್ ಹೋಗಿರೋದು ಮ್ಯಾಥ್ಸ್ನಲ್ಲಿ ಹಿ ಗಾಟ್ 99. ಉಳಿದಿದ್ದಲ್ಲ ಲೈಕ್ ಫಿಸಿಕ್ಸ್ 100, ಕೆಮಿಸ್ಟ್ರಿ 100, ಕಂಪ್ಯೂಟರ್ ಸೈನ್ಸ್ 100. CETಗೆ ಬಂದುಬಿಟ್ಟು CETನಲ್ಲಿ ಫಿಸಿಕ್ಸಿಗೆ ಹಿ ಗಾಟ್ 56, ಮ್ಯಾಥ್ಸಿಗೆ ಹಿ ಗಾಟ್ ಅರೌಂಡ್ 50, ಕೆಮಿಸ್ಟ್ರಿಗೆ ಹಿ ಗಾಟ್ 54. ಓವರಾಲ್ ಔಟ್ ಆಫ್ 180 ಹಿ ಸೆಕ್ಯೂರ್ಡ್ ಅರೌಂಡ್ 160 ಮಾರ್ಕ್ಸ್. ಸೊ ಹಿ ಸ್ಟಡಿಂಗ್ ಇನ್ RV ಕಾಲೇಜ್, ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್. ಪ್ರಸನ್ನ 89th ರ್ಯಾಂಕು CETನಲ್ಲಿ. JEEನಲ್ಲಿ ಇಷ್ಟು ಪರ್ಸೆಂಟೈಲ್ ಚೆನ್ನಾಗಿ ಬಂತು. ಸೊ ಥಿಯರಿ ಕೂಡ ಎಕ್ಸಾಮ್ ಭಾಳ ಚಲೋ ಆಯಿತು. ಈಗ ನಮ್ಮ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ನೀನು ಯಾವ ಎನರ್ಜಿ ಡ್ರಿಂಕ್ ಕುಡಿತಿದ್ದೆ? ಸೊ ವೆದರ್ ನೀನು ಈಗ ಬೂಸ್ಟ್ ಕುಡಿತಿದ್ಯಾ, ಕಾಂಪ್ಲೇನ್ ಕುಡಿತಿದ್ಯಾ, ಅಥವಾ ಬೇರೆ ಯಾವುದಾದ್ರೂ ಹಾರ್ಲಿಕ್ಸ್ ಕುಡಿತಿದ್ಯಾ? ಸೊ ಅದನ್ನು ನಮ್ಮ ಸ್ಟೂಡೆಂಟ್ಸಿಗೆ ಬೇಕಾದರೆ ರೆಫರ್ ಮಾಡುವ. ಮನೇಲಿ ಮಾಡಿದ ಕಷಾಯ ಮನೇಲಿ ಮಾಡಿದ ಕಷಾಯ. ಓಕೆ, ಫೈನ್. ಸೊ ಪ್ರಸನ್ನ, ಏನು ಅನ್ಸುತ್ತೆ ಇದನ್ನೆಲ್ಲ ಒಂದ್ಸಲ ನೋಡಿಬಿಟ್ರೆ? ಸಪೋಸ್ ನಿನಗೆ ಆಶ್ಚರ್ಯ ಆಗುತ್ತಾ, ಇಲ್ಲ ಸ್ವಲ್ಪ ಕಡಿಮೆ ಅಂದರೆ ಇನ್ನೂ ಕಡಿಮೆ ಮಾಡ್ಬೋದಿತ್ತು ಅಂತ ಅನ್ಸುತ್ತಾ? ಏನು ಅನಿಸುತ್ತೆ? ಡೆಫಿನೆಟ್ಲಿ ಆಶ್ಚರ್ಯ ಅಂತ ಫಸ್ಟ್ ಆಫ್ ಆಲ್ ಆಗುತ್ತೆ. ಓಕೆ, ಆದರೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತಲೂ. ಓಕೆ, ಫೈನ್. ಸೊ ಈಗ ನನ್ನ ಫಸ್ಟ್ ಕ್ವಶನ್ ಏನು ಅಂದರೆ, JEE ಎಕ್ಸಾಮನ್ನು ಯಾವಾಗ ಸೀರಿಯಸ್ ಆಗಿ ತೊಗೊಂಡಿದ್ದೇನೆ? ಫಸ್ಟ್ ಟೈಮ್ ಅಡ್ಡಿಲ್ಲ, ಈಗ JEE ಎಕ್ಸಾಮ್ ಕರೆಕ್ಟಾಗಿ ಪ್ರಿಪೇರ್ ಮಾಡುವ, ಸೊ ಆ ಟೈಪ್ ಫಸ್ಟ್ ಕಂಡಿದ್ದು ಯಾವಾಗ? ಫಸ್ಟ್ PU ಅಲ್ಲಿ ಅಷ್ಟೇನು ಇಫೆಕ್ಟ್ ಇಲ್ಲಾಗಿತ್ತು. ಓಕೆ. ಫಸ್ಟ್ ಸೆಮ್ ಆಗಲಿ ಸೆಕೆಂಡ್ ಸೆಮ್ಮಲ್ಲೂ ಅಷ್ಟೆಲ್ಲ ಇಲ್ಲಾಗಿತ್ತು. ಆದರೆ ಸೆಕೆಂಡ್ PU ಇಂದ ಸ್ವಲ್ಪ ಎಕ್ಸಾಮ್ ಹೀಟ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ತಾಗಿತ್ತು. ಓಕೆ, ನೈಸ್. ಈಗ JEE ಮತ್ತು ಕರ್ನಾಟಕ CET ಕೆಲವರಿಗೆ ಕಾನ್ಫ್ಲಿಕ್ಟ್ ಇರುತ್ತೆ. ಓಕೆ, ಕೆಲವರು JEE ಮೇನ್ಸ್ ಅಷ್ಟೇ ನಾವು ಬರಿತೇವೆ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಸಾಕಾಗೋದಿಲ್ಲ ಕೆಲವರಿಗೆ. ಸೊ ದೇ ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ CET ಆಲ್ಸೋ. ಈಗ ಎರಡಕ್ಕೂ ಬೇರೆ ಬೇರೆ ರೀತಿ ತಯಾರಾದ್ಯಾ, ಅಥವಾ JEE ಮೇನ್ಸಿಗೆ ತಯಾರಾಗಬೇಕಾದ್ರೆ ಅದು ಕರ್ನಾಟಕ CETನೂ ಒಳಗೊಂಡಿತ್ತ? ಸೊ ಹೇಗಿತ್ತು? ಸರ್, ಮೇನ್ಲಿ ಪ್ರಿಪೇರ್ JEEಗೆ ನಾನು ಮಾಡಿದ್ದು. ಓಕೆ. ಅಂದರೆ ಬುಕ್ಸ್ ಆಗಿರಲಿ ಅಥವಾ ಟೈಪ್ಸ್ ಆಫ್ ಕ್ವೆಶನ್ಸ್ ಆಗಿರಲಿ ಮೇನ್ಲಿ JEEಗೆ ರೆಫರ್ ಮಾಡಿದ್ದು. ಓಕೆ. ಆದರೆ CETಗೆ ಅಂತ ಸಪ್ರೇಟಾಗಿ ರೆಫರ್ ಮಾಡಿದ್ದು, ಅಂದರೆ ಸೆಕೆಂಡ್ JEE ಮುಗಿದ ಮೇಲೆ ಸ್ವಲ್ಪ CETಗೆ ಟೈಮ್ ಇರುವಾಗ. ಓಕೆ. ಅಂದರೆ ಕ್ವೆಶನ್ ಪೇಪರ್ ವಿತ್ ಟೈಮು ಸಾಲ್ವ್ ಮಾಡೋದು, ಲೈಕ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ ವಿತ್ ಟೈಮ್ ಲಿಮಿಟ್ ಸಾಲ್ವ್ ಮಾಡ್ತಾರೆ. ಓಕೆ. ಈಗ ಪ್ರಸನ್ನ, ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ನಾರ್ಮಲ್ ಕಾಲೇಜ್ ರುಟೀನ್ ಹೇಗಿರುತ್ತೆ ಅಂತ ಕೇಳಿದ್ರೆ, ಅರೌಂಡ್ 8 to 6 o'clock you'll be having classes. Either it may be theory class or it may be some coaching class, whatever. But 8 to 9 ಸೊ ನಾವು ಕಾಲೇಜ್ನಲ್ಲೇ ಬ್ಯುಸಿ ಆಗಿರ್ತೇವೆ. ಆಫ್ಟರ್ ದ್ಯಾಟ್ 8 to 6, ಆಫ್ಟರ್ ದ್ಯಾಟ್ 6 o'clock ಆದಮೇಲೆ, ಸೊ ಆವಾಗ ಮನೆಗೆ ಹೋದ್ಮೇಲೆ ಏನಿತ್ತು ರುಟೀನ್, ಹೇಗಿತ್ತು? ಸಾಮಾನ್ಯ 6 o'clock ಮನೆಗೆ ಹೋದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. 7 o'clock ತನಕ ಅಲ್ಲೇ ಆಗ್ತಿತ್ತು. ಸರಿ. ಸೊ ಆದಮೇಲೆ ಕೆಲವೊಂದು ದಿನ ಕಾಲೇಜಲ್ಲೇ ಸುಸ್ತಾಗಿ ಹೋಗಿದ್ರೆ ಆ ದಿನ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ. ಸೊ ಆದರೆ ಸ್ವಲ್ಪ ಹಿಂಗೆ ಒಳ್ಳೆ ಕಾನ್ಸೆಪ್ಟು ಅಥವಾ ಮಾಡಬೇಕಂತ ಹಿಂಗೆ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರೆ, ಓಕೆ, ಆವತ್ತು ಸ್ವಲ್ಪ ಕಷ್ಟಪಟ್ಟಾದರೂ 2 hours 3 hours. 2 hours 3 hours. ಹಾಂ. ಈಗ ಒಂದ್ಸಲ ಈಗ ಓದಲಿಕ್ಕೆ ಬಿಡೋದು ಅಂತ ಹೇಳ್ತೇನೆ ನಾವು, ಲೈಕ್ ಸಿಲೆಬಸ್ ಎಲ್ಲ ಕಂಪ್ಲೀಷನ್ ಆಯಿತು, ಆವಾಗ ಟೋಟಲಿ ಯುಲ್ ಬಿ ಇನ್ ಹೋಮ್. ಸೊ ಆ ಟೈಪ್ ಸಿಚುವೇಶನ್ ಇದ್ದಾಗ ಆವಾಗ ರುಟೀನ್ ಹೇಗಿರ್ತಿತ್ತು? ಆವಾಗ ನಾನು ಸಾಮಾನ್ಯ ಬೆಳಿಗ್ಗೆ 8 o'clock ಶುರು ಆಗ್ತಿತ್ತು. ಸ್ವಲ್ಪ ಬೇಗ ರೆಡಿಯಾಗಿ. ಓಕೆ. 8 o'clock ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಾದ್ರೆ ಕಂಟಿನ್ಯೂಸ್ ಮಾಡ್ಬೋದು. 2 hours 3 hours ಕಂಟಿನ್ಯೂಸ್ ಮಾಡ್ಬೋದು. ಓಕೆ. ಆದರೆ ಕೆಲವೊಂದು ಸಲ ಥಿಯರಿ ಇದ್ದರೆ ಸ್ವಲ್ಪ ಫ್ರೆಶ್ ಅಪ್ ಆಗೋ ಟೈಮ್ ಬೇಕಾಗುತ್ತೆ. ಓಕೆ. ಅದಕ್ಕೆ ಅಲ್ಲಿ ಸ್ವಲ್ಪ ಮಧ್ಯ ಟೈಮು. ಆದರೆ ಇದೇ ಪ್ರಾಬ್ಲಮ್ಸ್ ಆದರೆ ಕಂಟಿನ್ಯೂಸ್ ಮಾಡ್ಬೋದು. ಮತ್ತು ನಾನು ಹೇಗಿತ್ತು ಅಂದರೆ, ಈಗ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರೆ, ಫಿಸಿಕ್ಸ್ ಸ್ಟಾರ್ಟ್ ಮಾಡಿದ್ರೆ, ಓಕೆ, ಫಿಸಿಕ್ಸೇ ಕಂಟಿನ್ಯೂಸ್ 3 hours 4 hours. ಓಕೆ, ಕಂಟಿನ್ಯೂಸ್ ಸೆಷನ್. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಕಂಟಿನ್ಯೂಸ್. ಸರಿ.
ಆದರೆ ಯೂಶ್ವಲಿ ಈಗ ಬ್ರೇಕ್ ಬೇಕು ಅನ್ಸೋದು ಸರಿ ಅನ್ಸ್ದಾಗ ತಗೊಳ್ಳೋದು ಸ್ವಲ್ಪ. ಸರಿ ಅಂದರೆ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಅದೇ, ಈಗ ಕಂಟಿನ್ಯೂಸ್ ಆಗಿ 3 ತಾಸು ನೀವು ಮ್ಯಾಥ್ಸ್ ಮಾಡಿದೆ ಅಥವಾ ಫಿಸಿಕ್ಸ್ ಮಾಡಿದೆ ಹೇಳಾದರೆ, ಸೊ ನಿನ್ನ ವಾಪಸ್ ಈಗ ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ದಂತ ಹೇಳ್ತಾರಲ್ಲ, ಮೈಂಡನ್ನು ಫ್ರೆಶ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತೀವಿ? ತುಂಬ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಬ್ಜೆಕ್ಟೇ ಚೇಂಜ್ ಮಾಡ್ತಾರೆ. ಎಸ್. ಆದರೆ ನನಗೆ ಅಷ್ಟು ಆ ಫ್ಲೋ ಅಲ್ಲಿ ಹೋಗ್ತಾ ಇರುವಾಗ ಸಬ್ಜೆಕ್ಟ್ ಚೇಂಜ್ ಮಾಡಿದ್ರೆ ಒಂಥರ ಹಿಂಗೆ ಕಂಪಾರಿಸ್ದಂಗೆ ಆಗುತ್ತೆ, ಸ್ಪೀಡಲ್ಲಿ ಹೋಗೋದು. ಸರಿ. ಅದಕ್ಕೆ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಮೊಬೈಲ್ ಅಂತೂ ಮುಟ್ಬಾರ್ದು. ಮೊಬೈಲ್ ದೊಡ್ಡ ಟ್ರ್ಯಾಪ್ ಇದ್ದಂಗೆ, ಒಂದ್ಸಲ ಹಿಡಿದ್ಬಿಟ್ರೆ ಆಮೇಲೆ ಮತ್ತೆ ವಾಪಸ್ ಆ ಸ್ಟೇಟಿಗೆ ಬರೋಕ್ಕಾಗಲ್ಲ. ಓಕೆ. ಅದಕ್ಕೆ ಏನು ಮಾಡ್ತಿದ್ದೆ ಅಂದರೆ ಯೂಶ್ವಲಿ ವಾಕ್ ಮಾಡೋದಿರ್ಬೋದು, ಇಲ್ಲ ಕೆಳಗಡೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿಯೋದು. ಸರಿ. ಇಲ್ಲಾಂದರೆ ಹಾಗೆ ಏನಾದರೂ ಯೂಶ್ವಲಿ ಎಕ್ಸಸೈಸ್ ಮಾಡೋದ್ರೆ ಮಾಡ್ಬೋದು. ಸರಿ. ಆ ಥರ ಏನಾದರೂ ಹಿಂಗೆ ಮೊಬೈಲ್ ಬಿಟ್ಟು ಬಾಕಿ ಏನಾದರೂ ಮಾಡ್ಬೋದು. ಓಕೆ, ನೈಸ್. ಸೊ ನೆಕ್ಸ್ಟ್ ಅಂತ ಹೇಳಿದರೆ, ಈ ಎಕ್ಸಾಮ್ ಇನ್ನು 1 ವೀಕ್ ಇದೆ ಅಂತ ಹೇಳಿದಾಗ, ಇನ್ನು ಆ ಲಾಸ್ಟ್ ವೀಕ್ ಪ್ರಿಪ್ರೇಷನ್ ಹೇಗಿತ್ತು? ಯೂಶ್ವಲಿ ಲಾಸ್ಟ್ ವೀಕಲ್ಲಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲಾಗಿತ್ತು. ಯೂಶ್ವಲಿ ಮೆಮರೈಸಿಂಗ್ ಟೈಪ್ ಕಾನ್ಸೆಪ್ಟ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ರಿಯಾಕ್ಷನ್ಸ್ ಇರ್ಬೋದು, ಸರಿ, ಆರ್ ಫಿಸಿಕ್ಸಲ್ಲೇ ಕೆಲವೊಂದು ಫಾರ್ಮುಲಾಸ್ ಏನಾದರೂ ಮರ್ತೋಗೋದು ಟೈಪ್ ಇದ್ದರೆ ಅದನ್ನು ಯೂಶ್ವಲಿ ನೆನ್ಪು ಮಾಡ್ಕೊತಿದ್ದೆ. ಪ್ರಾಬ್ಲಮ್ಸ್ ಸ್ವಲ್ಪ ಕಡಿಮೆನೇ ಆಗಿತ್ತು. ಓಕೆ. ಯಾಕೆಂದರೆ ಮತ್ತೆ ಪ್ರಾಬ್ಲಮ್ಸ್ ಮತ್ತೆ ನೋಡ್ಬೇಕಂತಿರಲ್ಲ, ಒಂದ್ಸಲ ಮಾಡಿದ್ರೆ ಅದು ಫಿಕ್ಸ್ ಒಂಥರ ಡ್ರೈವಿಂಗ್ ಕಲ್ತಂಗೆ. ಒಂದ್ಸಲ ಬಂದರೆ ಓಕೆ ಬಂದೋಯ್ತು ಅದು. ಆದರೆ ಮೆಮೊರೈಸಿಂಗ್ ಟೈಪ್ ಕಾನ್ಸೆಪ್ಟ್ಸ್ ರಿವೈಸ್ ಮಾಡಬೇಕಾಗಿತ್ತು. ಸರಿ. ಈಗ ಎಕ್ಸಾಮ್ ನಾಳೆ ಎಕ್ಸಾಮ್ ಅಂದಾಗ ಹಿಂದಿನ ದಿವಸ ಹೆಂಗಿತ್ತು ಮೈಂಡ್ ಸೆಟ್, ಹೆಂಗಿತ್ತು ಅಥವಾ ಪ್ರಿಪ್ರೇಷನ್ ಟೈಪ್ ಏನಾದ್ರು ಇತ್ತು? ಯೂಶ್ವಲಿ ಎಕ್ಸಾಮ್ ಹಿಂದಿನ ದಿನ ಪುಸ್ತಕ ಮುಟ್ಟಿದ್ರೆ ಅದು ಮರ್ತೋಗೋದು ಜಾಸ್ತಿ ಆವಾಗ. ಅದಕ್ಕೆ ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ ಎಕ್ಸಾಮ್ ಹಿಂದಿನ ದಿನ ಪುಸ್ತಕ ಅಷ್ಟೇನು ನೋಡ್ತಿರ್ಲಿಲ್ಲ. ಓಕೆ. ಆದರೆ ಹಿಂಗೆ ಸಾಮಾನ್ಯ ರಿಕ್ರಿಯೇಷನಲ್ ಏನು ಬೇಕಾದರೂ ಮಾಡ್ಬೋದು. ಸರಿ, ಈಗ ನೀವು ಮ್ಯೂಸಿಕ್ ಕೇಳ್ಬೋದು. ಓಕೆ. ಅದು ಕೆಲವೊಂದು ಜನಕ್ಕೆ ಮ್ಯೂಸಿಕ್ ಕೇಳಿಬಿಟ್ರೆ ಅದು ಮತ್ತೆ ಎಕ್ಸಾಮಲ್ಲಿ ಅದೇ ಬರ್ತಾ ಇರುತ್ತೆ ಮ್ಯೂಸಿಕ್ಕೆ. ಅದಕ್ಕೆ ಅದು ನಿಮ್ಮ ಮೇಲೆ ಡಿಪೆಂಡ್ ಅಂತ ಹೇಳ್ತೀನಿ. ಸರಿ. ಆದರೆ ಮೊಬೈಲ್ ನೋಡ್ಬೋದು, ಅಂದರೆ ನಿಮ್ಮ ಚಾಯ್ಸ್. ಹಾಂ, ಇಟ್ ಡಿಪೆಂಡ್ಸ್. ಆದರೆ ಪುಸ್ತಕ ಮಾತ್ರ ಕಡಿಮೆ. ಫೈನ್. ಈಗ ಎಕ್ಸಾಮ್ ದಿವ್ಸಕ್ಕೆ ಈಗ 1 ವೀಕ್ ಆಯಿತು, ಹಿಂದಿನ ದಿವಸ ಆಯಿತು. ಈಗ ಎಕ್ಸಾಮ್ ದಿವಸ ಹೇಗಿತ್ತು ಮೈಂಡ್ ಸೆಟ್ಟು? ಎಲ್ಲೊಂದು ಕಡೆ ಗಾಬರಿ, ಅದನ್ನು ನೋಡಾಗಲಿಲ್ಲ ಇದನ್ನು ನೋಡಾಗಲಿಲ್ಲ, ಆ ಟೈಪ್ ಇತ್ತಾ? ಕೂಲ್ ಆಗಿತ್ತಾ, ಹೇಗಿತ್ತು? ಈಗ JEE ಫಸ್ಟ್ ಅಟೆಂಪ್ಟಿಗೆ ಹೋದರೆ ಆವಾಗ ಸ್ವಲ್ಪ ಹಿಂಗೆ ಕಾನ್ಸೆಪ್ಟ್ ಕೆಲವೊಂದೆಲ್ಲ ಫುಲ್ ಕ್ಲಿಯರ್ ಆಗಿಲ್ಲಾಗಿತ್ತು. ಓಕೆ. ಆವಾಗ ಸ್ವಲ್ಪ ಇತ್ತು, ಸ್ವಲ್ಪ ಭಯ ಇತ್ತು. ಸರಿ. ಅಂದರೆ ಈ ಕಾನ್ಸೆಪ್ಟ್ ಬಂದುಬಿಟ್ರೆ ಅಂತ ಒಂಥರ ಇತ್ತು. ಸರಿ. ಆದರೆ ಆಮೇಲೆ ಸ್ವಲ್ಪ ಎಲ್ಲ ಕಾನ್ಸೆಪ್ಟ್ ನೋಡಾದ್ಮೇಲೆ ಓಕೆ ಆ ಥರ ಭಯ ಅಂತ ಇರಲಿಲ್ಲ. ಸರಿ. ಆದರೆ ಡೆಫಿನೆಟ್ಲಿ ಎಕ್ಸಾಮ್ ಫಿಯರ್ ಅಂತ ಇದ್ದೇ ಇರುತ್ತೆ. ಆ ಎಕ್ಸಾಮ್ ಫಿಯರಿಗೆ ಕೆಲವೊಂದು ಮೆಥಡ್ಸ್ ನಾವೇ ಕಂಡುಕೊಳ್ಬೇಕು. ಅಂದರೆ ನಿಮಗೆ ಸ್ವಲ್ಪ ಓದಿದ ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ಡೆಫಿನೆಟ್ಲಿ ಫಿಯರ್ ಕಡಿಮೆ ಆಗುತ್ತೆ. ಓಕೆ. ಆದರೆ ನನಗೆ ಫಿಯರಿಗೆ ಕೋಪ್ ಮಾಡಬೇಕಂದ್ರೆ ನಾನು ಯೂಶ್ವಲಿ ಟೂತ್ ಬ್ರಷ್ ಮಾಡ್ತಿದ್ದೆ. ಅದು ಒಂಥರ ಕಾಮಿಂಗ್ ಇಫೆಕ್ಟ್ ಇತ್ತು ನನಗೆ, ಯಾಕಂತ ಗೊತ್ತಿಲ್ಲ. ಅದು ನಿಮಗೂ ಡಿಫ್ರೆಂಟ್ ಇರುತ್ತೆ ಎಲ್ಲರಿಗೂ, ಚೇಂಜ್ ಇರುತ್ತೆ. ಬಟ್ ಓಕೆ. ಆದರೆ ಆ ಸ್ಟ್ರೆಸ್ಸು ಇಂದ ನನ್ನ CET ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಆಗಿದ್ದು ಆ ಸ್ಟ್ರೆಸ್ಸಿಂದಾನೆ. ಓಕೆ. ಡೆಫಿನೆಟ್ಲಿ ಆ ಸ್ವಲ್ಪ ಫಸ್ಟ್ ಎಕ್ಸಾಮ್ ಆಗಿತ್ತು, ಅದಕ್ಕೆ ಆ ಎಕ್ಸಾಮಲ್ಲಿ ಹೆಂಗೆ ಮಾಡಬೇಕು ಅಥವಾ ಟೈಮ್ ಮ್ಯಾನೇಜ್ ಮಾಡೋದು ಅದೆಲ್ಲ ಸ್ವಲ್ಪ ಫಿಯರ್ ಇದ್ದಿದ್ದರಿಂದ ಅದು ಗೊತ್ತಿದ್ದ ಕ್ವಶನ್ನೇ ಸ್ವಲ್ಪ ಮಿಸ್ಟೇಕ್ ಆಯಿತು. ಅದರಲ್ಲಿ ಮತ್ತು ಚೆನ್ನಾಗಿ ಮಾಡ್ಬೋದು ಅಂತ ಇತ್ತು. ಓಕೆ. ಆದರೆ ಯೂಶ್ವಲಿ ಫಿಯರ್ ಕಡಿಮೆ ಇದ್ದರೆ ಡೆಫಿನೆಟ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಹಾಂ, ಫೈನ್, ವೆರಿ ನೈಸ್. ಸೊ ಈಗ ಪ್ರಸನ್ನ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ, JEE ಮತ್ತು KCET ಬಗ್ಗೆ ಏನು ಅನಿಸ್ತು? 2 ಎಕ್ಸಾಮ್ ಬರ್ದೆ ನೀನು. ಸೊ ಎರಡು ಈಗ CET ಕಡಿಮೆ ರೇಂಜಿಂದು, JEE ಜಾಸ್ತಿ ರೇಂಜಿಂದು, ಹಿಂಗೆ ಯೂಶ್ವಲಿ ಹೇಳ್ತಾ ಇರ್ತೀವಿ ನಾವು ಸ್ಟೂಡೆಂಟ್ಸಿಗೆ. ಸೊ ನಿಂಗೆ ಏನು ಅನಿಸ್ತು? ಡೆಫಿನೆಟ್ಲಿ ಕ್ವಶನ್ ಡಿಫಿಕಲ್ಟಿ ವೈಸ್ ಹೋದರೆ JEE ಡೆಫಿನೆಟ್ಲಿ ಕ್ವಶನ್ಸ್ ಜಾಸ್ತಿ ಡಿಫಿಕಲ್ಟ್ ಬರುತ್ತೆ. ಓಕೆ. ಅದಕ್ಕೆ ಮೇನ್ ಫೋಕಸ್ JEE ಏನಿರಬೇಕು ಅಂದರೆ ಕ್ವೆಶನ್ಸ್ ಕರೆಕ್ಟಾಗಿ ಬರಬೇಕು. ಈ ಕ್ವೆಶನ್ಸ್ ರಾಂಗ್ ಬಂದರೆ ಇದ್ದಿದ್ದು ಮಾರ್ಕ್ಸ್ ಹೋಗುತ್ತೆ, ನೆಗೆಟಿವ್ ಇರೋದ್ರಿಂದ. ಸೊ ಡೆಫಿನೆಟ್ಲಿ ನಿಮಗೆ ಕ್ವಶನ್ ಆನ್ಸರಲ್ಲೇ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಒಂದು ಆಪ್ಷನ್ ಸ್ಕಿಪ್ ಮಾಡೋದಿರುತ್ತೆ. ಅದು ಸುಮ್ಮನೆ ನಾವೇನೋ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದೀವಿ ಅಂತ ಕೆಲವೊಂದು ಕ್ವಶನಿಗೆ ಸುಮ್ಮನೆ ಟೈಮ್ ನಾವು ತೊಗೊಂಡಿರ್ತೀವಿ ತುಂಬ ಹೊತ್ತು, 5 ಮಿನಿಟ್ಸ್ ಅಷ್ಟು ರೆಕಮೆಂಡೆಡ್ ಅಲ್ಲ. ಯೂಶ್ವಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಮಿನಿಟ್ಸ್ ಏನೋ ಬರುತ್ತೆ. ಅದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ದೀವಿ, ಇದನ್ನ ಆನ್ಸರ್ ಮಾಡಲೇಬೇಕು ಅಂತ ಕೆಲವೊಂದು ಸಲ ಪ್ರೆಷರ್ ಇರುತ್ತೆ. ಆ ಟೈಪ್ ಇರುವಾಗ ನೀವು ಆನ್ಸರ್ ಮಾಡೋದಕ್ಕಿಂತ ಸ್ಕಿಪ್ ಮಾಡೋದೇ ಒಳ್ಳೇದು. ಅಂದರೆ 2 ಮಿನಿಟ್ ಮಾರ್ಕ್ ರೀಚ್ ಆದರೆ JEE ಅವ್ರು 1 ಮಿನಿಟ್ ಮಾರ್ಕ್ CET ರೀಚ್ ಆದರೆ ಸೊ ಡೆಫಿನೆಟ್ಲಿ ಸ್ಕಿಪ್ ಮಾಡಿ ಮುಂದೆ ಹೋಗ್ಬೋದು. ಓಕೆ.
ಆದರೆ ಮೇನ್ ಫೋಕಸ್ ಜೆಇಲಿ ಅಂದರೆ ಕ್ವಶನ್ ಡಿಫಿಕಲ್ಟಿ. ಆದರೆ CETಲಿ ಕ್ವಶನ್ ಡಿಫಿಕಲ್ಟಿ ಇರಲ್ಲ. ಓಕೆ. ಸೊ ಆದರೆ ಟೈಮಿಂಗ್ಸ್ ಇಂಪಾರ್ಟೆಂಟ್. ಅಂದರೆ CETಲಿ ನೀವು ಅಕ್ಯುರೇಟ್ ಆನ್ಸರ್ ಬರಬೇಕು ವಿದಿನ್ ಲೆಸ್ ಟೈಮ್. ಸೊ 1 ಮಿನಿಟ್ ಇರೋದ್ರಿಂದ ಕ್ವಶನ್ ಓದೋಕ್ಕೆ 30 ಸೆಕೆಂಡ್ಸ್ ಬೇಕು ಕೆಲವೊಂದ್ಸತಿ. ಅದಕ್ಕೆ ಕ್ವಶನ್ಸ್ ಡಿಫಿಕಲ್ಟ್ ಇರಲ್ಲ, ಆದರೆ ಕರೆಕ್ಟಾಗಿ ಮಾಡಬೇಕು ಮತ್ತು ಫಾಸ್ಟಾಗಿ ಮಾಡಬೇಕು. ಆದರೆ ಜೆಇಲಿ ಡೆಫಿನೆಟ್ಲಿ ಕರೆಕ್ಟಾಗಿ ಮಾಡಬೇಕು, ಸ್ವಲ್ಪ ಟೈಮ್ ಜಾಸ್ತಿ ಸಿಗುತ್ತೆ. ಈಗ ನಿನ್ನ ರೂಟೀನ್ ಹೇಗಿತ್ತು? ಈಗ ಜೆಇನಲ್ಲಿ ನೀನು ಫಸ್ಟ್ ಯಾವ್ದು ಅಟೆಂಪ್ಟ್ ಮಾಡಿದೆ? ಫಿಸಿಕ್ಸ್ ಟಚ್ ಮಾಡಿದೆ, ಮ್ಯಾಥ್ಸ್ ಟಚ್ ಮಾಡಿದೆ, ಅಥವಾ ಕೆಮಿಸ್ಟ್ರಿ ಟಚ್ ಮಾಡಿದೆ? ಸರ್ ಅದು ಆರ್ಡರು ಯಾವ ಆರ್ಡರ್ ಬರ್ತಿತ್ತು ಅದರಲ್ಲೇ ಮಾಡ್ತಿದ್ದೆ ನಾನು. ಓಕೆ. ಸೊ ಯೂಶ್ವಲಿ ನಂದು ಕೆಮಿಸ್ಟ್ರಿ ಎಂಡಿಗೆ ಬರ್ತಿತ್ತು. ಓಕೆ. ಯಾಕೆಂದರೆ ಸ್ವಲ್ಪ ಈಸಿ ಇರೋದ್ರಿಂದ ಅದು ಸ್ವಲ್ಪ ಸಾಲ್ವ್ ಮಾಡೋದೇನು ಜಾಸ್ತಿ ಇರ್ತಿದ್ದಿಲ್ಲ. ಸರಿ. ಅದಕ್ಕೆ ಮೆಮರೈಸಿಂಗ್ ಆಗಿದ್ದಕ್ಕೆ ಸ್ವಲ್ಪ ಅಂದರೆ ಯೂಶ್ವಲಿ ಲಾಸ್ಟಿಗೆ ಇಟ್ಕೊಳ್ತಿದ್ದೆ. ಯಾಕೆಂದರೆ ಬೇಗ ಮಾಡ್ಬೋದು ಸ್ವಲ್ಪ ಎಂಡಲ್ಲಿದ್ರು. ಓಕೆ. ಅದು ಕೆಲವೊಂದು ಜನರಿಗೆ ಕೆಮಿಸ್ಟ್ರಿ ಈಸಿ ಅಂದರೆ ಕೆಮಿಸ್ಟ್ರಿನೇ ಫಸ್ಟ್ ಮಾಡ್ತಾರೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹಾಗೆ ಮಾಡಿದವರು ಇದ್ದಾರೆ. ಓಕೆ. ಕೆಮಿಸ್ಟ್ರಿನೇ ಫಸ್ಟ್ ಮಾಡಿ ಉಳಿದ ಟೈಮಲ್ಲಿ ಮ್ಯಾಥ್ಸ್ ಫಿಸಿಕ್ಸ್ ಇದು ಸೆಟ್ ಮಾಡ್ಕೊಳ್ತೀವಿ. ಸರಿ. ಸೊ ಈಗ ಎಕ್ಸಾಮ್ನಲ್ಲಿ ಯಾವುದಾದ್ರೂ ಟಾಪಿಕ್ ಸ್ಕಿಪ್ ಮಾಡಿದ್ದಂತ ಇತ್ತಾ? ಸ್ಕಿಪ್ಪು PUCಲಂತೂ ಮಾಡಲೇಬಾರ್ದು. ಆದರೆ ಕೆಲವೊಂದು ಸಲ ಆಗಲ್ಲ, ಅಂದರೆ ಯಾವುದಾದ್ರು ಪ್ರಾಬ್ಲಮ್ ಇದ್ದರೆ ಆಗದೆ ಹೋದರೆ ಯೂಶಲಿ ಲೆಸ್ ಪ್ರಯಾರಿಟಿ ಇದೆ ಟಾಪಿಕ್ಸನ್ನು ಸ್ಕಿಪ್ ಮಾಡಬಹುದು. ಬಟ್ ನಾಟ್ ಅಡ್ವೈಸಬಲ್. ಎಸ್, ವೆರಿ ನೈಸ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸ್ಕಿಪ್ ಮಾಡ್ದು ಅಂತ ಹೇಳಿದ್ರೆ, ಸೊ ಇನ್ನು ವೆಂಕಟ್ ಹೇಳ್ತಾ ಇದ್ದ ಲೈಕ್ 2ನೇ ಸಲ ಓದಲಿಲ್ಲ ಹೇಳಿದ್ರು ಅದು ಸ್ಕಿಪ್ ಮಾಡ್ದಂಗೆ, ಅದು ಕಾನ್ಸೆಪ್ಟ್. ಸೊ ಹಾಗಾಗಿ ಸ್ಕಿಪ್ ಮಾಡೋದು ಇಟ್ಸ್ ನಾಟ್ ಅಡ್ವೈಸಬಲ್. ಬಟ್ ಇನ್ನು ತೀರಾ ಸ್ಟ್ರೆಸ್ ಆಯಿತು, ಇನ್ನೂ ಟೈಮೇ ಇಲ್ಲ ಅಂದರೆ ಆ ಮೂಮೆಂಟ್ನಲ್ಲಿ ಬೇಕಾದರೆ ನೋಡ್ಬೋದೇ ಹೊರತು, ಬಟ್ ಇಟ್ಸ್ ನಾಟ್ ಎಟ್ ಆಲ್ ಅಡ್ವೈಸಬಲ್. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಪ್ರಸನ್ನ, ಸೋಷಿಯಲ್ ಮೀಡಿಯಾ ನಿನ್ನ ಸ್ಟಡಿ ಮೇಲೆ ಹೇಗೆ ಅಫೆಕ್ಟ್ ಮಾಡ್ತು? ಲೈಕ್ ಕೆಲವರು ಪಾಸಿಟಿವ್ ವೇದಲ್ಲಿ ತೊಗೋಬಹುದು ಸೋಷಿಯಲ್ ಮೀಡಿಯಾನ, ಕೆಲವರು ಡೆಫಿನೆಟ್ಲಿ ನೆಗೆಟಿವ್ ವೇದಲ್ಲಿ ಹೋಗಿಬಿಡುತ್ತೆ ಅವರ ಸ್ಟಡಿ. ಸೊ ನಿನ್ನ ಕೇಸ್ನಲ್ಲಿ ಸೋಷಿಯಲ್ ಮೀಡಿಯಾ ಹೇಗೆ ರೋಲ್, ಯಾವ ಟೈಪ್ ರೋಲ್ ಇತ್ತು? ಸೊ ನಾನು 10th ತನಕ ಅದೇ ಸೋಷಿಯಲ್ ಮೀಡಿಯಾ ಸ್ವಲ್ಪ ಇತ್ತು. ಓಕೆ. ಆದರೆ ಯಾಕೋ ಸ್ವಲ್ಪ ಆಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹೋಗಿ ಅದನ್ನ ಯಾಕೋ ತೆಗೆದುಬಿಟ್ಟೆ ನಾನು. ಓಕೆ. ಅಕೌಂಟ್ ಎಲ್ಲ ಡಿಲೀಟ್ ಮಾಡಿದ್ದೆ. ಸರಿ. ಸೊ ಅದರಿಂದ ಡೆಫಿನೆಟ್ಲಿ ನಂಗೆ ಒಂಥರ ಹೆಲ್ಪ್ ಆಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಹೇಗಂದರೆ ನಮ್ಮ ಬ್ರೈನನ್ನು ಒಂಥರ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಹೇಗೆ ಅಂದರೆ ಕಾನ್ಸ್ಟೆಂಟ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಹೊಸದು ಕೊಟ್ಟಿದ್ರಿಂದ, ಅಂದರೆ ನಮಗೆ ಹೇಗಿರುತ್ತೆ ಅಂದರೆ ಯೂಶ್ವಲಿ ಸೇಮ್ ಥಿಂಗ್ ಲಾಂಗ್ ಟೈಮ್ ಮಾಡಿದ್ರೆ ಡೆಫಿನೆಟ್ಲಿ ಬೋರ್ ಬರುತ್ತೆ. ಅದು ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ಅಪೋಸಿಟ್. ಓಕೆ. ಅದಕ್ಕೆ ಕಂಟಿನ್ಯೂಸ್ ಹೊಸದು ಬರ್ತದ್ರಿಂದ ಅದು ಏನು ಮಾಡುತ್ತೆ, ನಮ್ಗೆ ಒಂಥರ ಟ್ರ್ಯಾಪ್ ಮಾಡ್ದಂಗೆ ಮಾಡುತ್ತೆ. ಎಸ್. ಸೊ ಅದರಿಂದ ಯೂಸ್ ಮಾಡದೆ ಹೋಗಿ ಬೆಟರ್. ಯಾಕೆಂದರೆ ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಆಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕಿಂತ ಯಾವ್ದಾದ್ರು ಆನ್ಲೈನಲ್ಲಿ ಡೆಫಿನೆಟ್ಲಿ ತುಂಬ ವೆಬ್ಸೈಟ್ಗಳಿರುತ್ತೆ, ಅದನ್ನು ಕ್ವಶನ್ ಎಲ್ಲ ಫೈಂಡ್ ಮಾಡಿ ಅದರಲ್ಲೇ ಸಾಲ್ವ್ ಮಾಡ್ಬೋದು. ಓಕೆ. ಸೊ ಒನ್ ಮೋರ್ ಥಿಂಗ್ ಪ್ರಸನ್ನ, ಸೊ ಈ PUBG ಹೇಳುವಂಥದ್ದು ಬಹುಶಃ ನಿಮ್ಮ ಬ್ಯಾಚ್ ಇದ್ದಾಗೆ ಇಂಟ್ರೊಡ್ಯೂಸ್ ಆಗಿದ್ದು. ಸೊ ಏನನ್ನಿಸ್ತು? PUBG ಆಡ್ಬಿಡೋಣ ಅಂತ ಅನಿಸ್ತಿತ್ತಾ, ಅಥವಾ ಆಡದೇ ಇರಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತಾ? ಸೊ ಏನು ಈ PUBG ನಿಮ್ಮ ಡೆಫಿನೆಟ್ಲಿ ರಿಲೀಸ್ ಆದಾಗ ನಾನು ಆಡಿದ್ದೆ. ಓಕೆ. ಅಂದರೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು ಅಂತ ನಾನು ಆಡ್ತಿದ್ದೆ. ಓಕೆ. ಆದರೆ ತುಂಬ ಒಂಥರ ರೆಪಿಟೇಟಿವ್ ಇದ್ದಿದ್ದರಿಂದ ಸ್ವಲ್ಪ ಬೋರ್ ಬಂದು ನಾನು ಡಿಲೀಟ್ ಮಾಡಿದೆ. ಓಕೆ. ಅಂದರೆ ತುಂಬ ಜನರಿಗೆ ಅದು ಆಗುತ್ತೆ ಅಂತ ಹೇಳಕ್ ಬರಲ್ಲ. ಸರಿ. ಯಾಕೆಂದರೆ ಅದು ಗೇಮ್ಸ್ ಅಂದರೆ ಯೂಶ್ವಲಿ ಅಡಿಕ್ಟಿವ್ ಇರುತ್ತೆ ಆ ಥರ. ಯಾಕೆಂದರೆ ಫೇಮಸ್ ಗೇಮ್ಸ್ ಮಾಡಿದ್ದೇ ಜನರು ಆಡಲಿ ಅಂತ. ಅದಕ್ಕೆ ಅಡಿಕ್ಟಿವ್ ಅಂತಲೇ ಅವರು ರಿಲೀಸ್ ಆಡ್ತಾರೆ ಅವರು. ಹೌದು. ಸೊ ಆದ್ದರಿಂದ ಯೂಶ್ವಲಿ ನೀವು ಅದ್ರ ಕಂಟ್ರೋಲ್ ಆಗ್ತಾ ಇಲ್ಲ ಅಥವಾ ಹಿಂಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅದರಲ್ಲೇ ಟೈಮ್ ಜಾಸ್ತಿ ತಿಂತಾ ಇದೆ ಅಂದರೆ ಡೆಫಿನೆಟ್ಲಿ ಒಂದಿನ ಗಟ್ಟಿ ಮನ್ಸು ಮಾಡಿ ಡಿಲೀಟ್ ಮಾಡಿಬಿಡಿ. ಸೊ ಇಟ್ಸ್ ಅಪ್ ಟು ಯು. ಈಗ PUC 1 ಆದಮೇಲೆ, ಓಕೆ, PUC 1 ಆದಮೇಲೆ ಈಗ SLC ಮತ್ತು ಈಗ PUCನಲ್ಲಿ ಬೇಸಿಕಲಿ ಈಗ ಯು ಆರ್ ಫ್ರಮ್ CBSE. ಬಟ್ CBSEಯಿಂದ ಬಂದರೂ ಒಂದು ಗಲ್ಫ್ ಇರುತ್ತೆ, ಒಂದು ಗ್ಯಾಪ್ ಇರುತ್ತೆ, ಯಾವುದು ನಿಮ್ಮ 10th ಮತ್ತು ನಿಮ್ಮ PU 1ನಲ್ಲಿ. ಸೊ ಆ ಗ್ಯಾಪನ್ನು ಹೇಗೆ ನೀನು ಸರಿದೂಗಿಸ್ಕೊಂಡೆ? ಸೊ ಡೆಫಿನೆಟ್ಲಿ 10th PUC ಡಿಫ್ರೆನ್ಸ್ ಇತ್ತು. ಅಂದರೆ 10th ಹೇಗೆ ಸ್ಟಡಿ ಮಾಡ್ತೀವೋ ಮತ್ತು PUCಲಿ ಹೇಗೆ ಸ್ಟಡಿ ಮಾಡ್ತೀವೋ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಎಸ್. ಸೊ ಫಸ್ಟ್ ಟೈಮ್ PUCಗೆ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು, ಎಲ್ಲ ಸಬ್ಜೆಕ್ಟ್ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಎಸ್ಪೆಷಲಿ ಫಿಸಿಕ್ಸ್. ಓಕೆ. ಅಂದರೆ ಕೆಲವೊಂದು ಕಾನ್ಸೆಪ್ಟ್ ಅರ್ಥ ಆಗ್ತಿರ್ಲಿಲ್ಲ, ಅಂದರೆ ಥಿಯರಿನೇ ಓದಬೇಕಿತ್ತು ಆವಾಗ, ಮತ್ತು ಪ್ರಾಬ್ಲಮ್ಸ್ ಮಾಡೋಕ್ಕೂ ಟೈಮ್ ಇರಲಾಗಿತ್ತು. ಎಸ್. ಸೊ ಫಸ್ಟಿಗೆ ಡೆಫಿನೆಟ್ಲಿ ಡಿಫಿಕಲ್ಟ್ ಆಯಿತು. ಓಕೆ. ಆದರೆ ಕಾನ್ಸ್ಟೆಂಟ್ ಎಫರ್ಟ್ ಹಾಕೋದ್ರಿಂದ ಅದು ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಪ್ರಶ್ನ, PUC 2 ಬಂದಮೇಲೆ ಸ್ಟಡಿ ಪ್ಯಾಟರ್ನ್ ಅಥವಾ ಲೈಫ್ ಸ್ಟೈಲ್ ಏನಾದ್ರು ಚೇಂಜ್ ಆಯಿತಾ? ಬಿಕಾಸ್ PUC 2ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ
ಆಫ್ಟರ್ ಪಿ ಯು ಸಿ ಒನ್ ಯು ವಿಲ್ ಬಿ ಹ್ಯಾವಿಂಗ್ ವೆಕೇಷನ್ ಕ್ಲಾಸಸ್ ಲೈಕ್ ವೆಕೇಷನ್ ಕ್ಲಾಸ್ನಲ್ಲೇ ನಿಮ್ಮ ಪಿ ಯು ಪೋರ್ಷನ್ ಎಲ್ಲ ಒಂದು ರೌಂಡ್ ಸೆಕೆಂಡ್ ಪಿ ಯು ಮುಗಿದ್ಬಿಡುತ್ತೆ. ಸೊ ಆಫ್ಟರ್ ದ್ಯಾಟ್ ಈಗ ನೀವಿನ್ನೂ ಪಿ ಯು ಒನ್ನಿಗೆ ಎಂಟರ್ ಆಗಿ ಒಂದು ವರ್ಷವೂ ಕಳೆದಿರೋದಿಲ್ಲ, ಆಗಲೇ ನೀವು ಪಿ ಯು ಟೂನು ಮುಗಿಸಿದ್ದಂಗೆ ಇರುತ್ತೆ ಸಿಚುವೇಶನ್. ಸೊ ಏನಾದ್ರು ಚೇಂಜಸ್ ಇತ್ತಾ ಲೈಕ್ ನಿನ್ನ ನೋಡುವಂಥ ದೃಷ್ಟಿಕೋನ ಅಥವಾ ನಿಮ್ಮ ಸ್ಟೈಲ್ ಏನಿದೆ ಓದುವಂಥದ್ದು ಅದೇನಾದ್ರು ಚೇಂಜ್ ಆಯಿತಾ? ಸರ್ ಡೆಫಿನೆಟ್ಲಿ. ಆದರೆ ಫಸ್ಟ್ ಪಿ ಯು ಅಲ್ಲಿ ಅದೇ ಯಾವಾಗ ಹೇಳ್ದಂಗೆ ಎಕ್ಸಾಮ್ ಮೀಟ್ ಇರಲಿಲ್ಲ, ಅಂದರೆ ಡೆಫಿನೆಟ್ಲಿ ಅವಾಗ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ಓಕೆ, ಅಂದರೆ ಸುಮ್ಮನೆ ಮಜಕ್ಕೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋದಿತ್ತು, ಸ್ವಲ್ಪ ಇಂಟ್ರೆಸ್ಟ್ ಇದೆ ಟಾಪಿಕ್ಸನ್ನು ಓದ್ತಿದ್ವಿ. ಸರಿ. ಆದರೆ ಎಕ್ಸಾಮಿಗೆ ಅಂತ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೆಕೆಂಡ್ ಪಿ ಯು ಅಲ್ಲೇ ಡೈರೆಕ್ಟ್, ಅಂದರೆ ಕರೆಕ್ಟಾಗಿ. ಎಸ್. ಆದರೆ ಫಸ್ಟ್ ಪಿ ಯು ಮಾಡಿಲ್ಲ ಅಂತ ಅಲ್ಲ, ಟಾಪಿಕ್ಸ್ ತುಂಬ ಕಡಿಮೆ ಇತ್ತು ಅಂದರೆ ಮಾಡಿದ್ದೆ. ಅದಕ್ಕೆ ಸೆಕೆಂಡ್ ಪಿ ಯು ಅಲ್ಲಿ ಆಮೇಲೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗಿತ್ತು. ಓಕೆ, ಯಾಕೆಂದರೆ ಫಸ್ಟ್ ಪಿ ಯು ಟಾಪಿಕ್ಸ್ ಸ್ವಲ್ಪ ಕವರ್ ಮಾಡಬೇಕಿತ್ತು ಅದಾದ್ರಿಂದ. ಆದರೆ ಸೆಕೆಂಡ್ ಪಿ ಯು ಅಲ್ಲಿ ಸ್ವಲ್ಪ ಹೆಡ್ ಸ್ಟಾರ್ಟ್ ಸಿಗೋದು ಫಸ್ಟ್ ಪಿ ಯು ಎಂಡ್ ಆದಮೇಲೆ ಸ್ವಲ್ಪ ವೆಕೇಷನಲ್ಲಿ. ಅಂದರೆ ಆವಾಗ ಥಿಯರಿ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟಾಗಿ ಮುಗಿದ್ರೆ ಆವಾಗ ಕಂಪ್ಲೀಟಾಗಿ ಸೆಕೆಂಡ್ ಪಿ ಯು ಫುಲ್ ಡ್ಯೂರೇಷನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ಇದು ಮಾಡ್ಬೋದು. ಎಸ್. ಓಕೆ. ಸೊ ಈಗ ಪ್ರಸನ್ನ, ನಿನಗೆ ಈಗ ಮತ್ತೊಂದು ಸಲ ವಾಪಸ್ ಚಾನ್ಸ್ ಕೊಟ್ಟರು ಅಂತ ಇಟ್ಕೊಳ್ವ. ಲೈಕ್ ಈಗ ನೀನು ಮತ್ತೊಂದು ಸಲ ಈಗ CETನೋ JEE ಮೇನ್ಸೋ ಬರೆಯೋದಿದೆ. ಸೊ ನಿನಗೆ ಇನ್ನೂ ಒಂದು ತಿಂಗಳ ಟೈಮ್ ಬೇಕಾದರೂ ಅಲಾಟ್ ಮಾಡುವ. ಸೊ ಆವಾಗ ನೀನು ಯಾವ ಮಿಸ್ಟೇಕ್ಸನ್ನು ಮಾಡೋದಿಲ್ಲ. ಸೊ ನೀನು ಓಕೆ ನಾನು ಈ ಮಿಸ್ಟೇಕ್ ಮಾಡಿದ್ದಿದ್ರೆ ಮತ್ತು ಚೆನ್ನಾಗಿ ಬರ್ತಿತ್ತು ಅಂತ ಹಿಂಗೇನಾದ್ರು ಕಾಣ್ತಾ ಇದೆಯಾ? ಸೊ ಏನನ್ಸುತ್ತೆ? ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ವೀಕರ್ ಟಾಪಿಕ್ಸ್ ನೋಡ್ತಿದ್ದೆ ಫಸ್ಟ್. ಓಕೆ. ಅಂದರೆ ಕೆಲವೊಂದು ಸೆಮಿ ಇಂಪಾರ್ಟೆಂಟ್ ಟಾಪಿಕ್ಸು ಓಕೆ ಅದು ಎಕ್ಸಾಮಲ್ಲಿ ಬರ್ಬೋದು ಮತ್ತು ಡಿಫಿಕಲ್ಟ್ ಕ್ವಶನ್ಸು ಬರ್ಬೋದು. ಅಂದರೆ JEE ಆಗಿರ್ಬೋದು, CET ಆಗಿರ್ಬೋದು. ಸರಿ. ಆ ಕ್ವಶನ್ಸನ್ನು ಆ ಟಾಪಿಕ್ಸನ್ನು ಇನ್ನೊಂದ್ಸಲಿ ರಿವೈಸ್ ಮಾಡೋದಿರ್ಬೋದು. ಓಕೆ. ಫಸ್ಟ್ ಆಮೇಲೆ ಡೆಫಿನೆಟ್ಲಿ ಫೋನನ್ನು ಎಲ್ಲಾದರೂ ಕಪಾಟೆಲ್ಲ ತಗೊಂಡು ಲಾಕ್ ಮಾಡಿರ್ತಿದ್ದೆ. ಓಕೆ. ಸೊ ಅದೊಂದು. ಆಮೇಲೆ ಇನ್ನೊಂದು ಅಂದರೆ ಎಕ್ಸಾಮ್ ಸ್ಟ್ರೆಸ್ ಡೆಫಿನೆಟ್ಲಿ. ಸರಿ. ಅಂದರೆ ಎಕ್ಸಾಮ್ ಸ್ಟ್ರೆಸ್ ಇರೋದ್ರಿಂದ ಕೆಲವೊಂದು ಸತಿ ಏನು ಹೇಳ್ತಾರೆ ಅಂದರೆ ಅದೇ ಅಡ್ರಿನಲಿನ್ ರಿಲೀಸ್ ಆಗಿ ಬ್ಲಡ್ ಫ್ಲೋ ಇದು ಬರುತ್ತೆ, ಬ್ರೈನಿಗೆ ಅಷ್ಟೇನು ಇದಾಗಲ್ಲ. ಡೆಫಿನೆಟ್ಲಿ ಅದು ಬಯಾಲಜಿಕಲ್ಲೇ ಇರುತ್ತೆ. ಓಕೆ. ಆದ್ರಿಂದ ಏನು ಮಾಡ್ತಿದ್ವಿ ಅಂದರೆ ಆವಾಗ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ. ಓಕೆ. ಸೊ ಸ್ಟ್ರೆಸ್ಸನ್ನು ಕಡಿಮೆ ಅದೇ ಟಿಪ್ಸ್ ನೀವೇ ಫೈಂಡ್ ಮಾಡ್ಕೋಬೇಕು, ನಿಮ್ಗೆ ಏನು ವರ್ಕ್ ಆಗುತ್ತೆ. ಇಟ್ ಡಿಪೆಂಡ್ಸ್. ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ಆದರೆ ಡೀಪ್ ಬ್ರೀದಿಂಗ್ ಇರ್ಬೋದು ಅಥವಾ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಏನೋ ಇದಿರ್ಬೋದು, ಅದನ್ನ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಅಂತ ಹೇಳಿದ್ರೆ, ಈಗ SSLC ಆದಮೇಲೆ ನಿಂಗೆ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಭಾಳಷ್ಟು ಅಪಾರ್ಚುನಿಟೀಸ್ ಇತ್ತು. ಆರ್ ಈವನ್ ಆಫ್ಟರ್ ಫಸ್ಟ್ ಪಿ ಯು ನೀವೀಗ ವೆಕೇಷನ್ ಕ್ಲಾಸಿಗೆ ಅಂತ ಹೋಗಬೇಕಾದ್ರೂ ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಬೇಕಾದಷ್ಟು ಅಪಾರ್ಚುನಿಟೀಸ್ ಇತ್ತು. ಲೈಕ್ ಹುಬ್ಳಿನೋ, ಮಂಗಳೂರು, ಬೆಂಗಳೂರು, ವಾಟ್. ಬಟ್ ಸ್ಟಿಲ್ ಈ ಒಂದು ಸ್ಮಾಲ್ ಸಿಟಿ ಲೈಕ್ ಸಿರ್ಸಿನಲ್ಲೇ ನೀನು ಕಾನ್ಸಂಟ್ರೇಟ್ ಮಾಡಿದೆ. ಸೊ ಏನು ನಿನ್ನ ಡಿಸಿಷನ್ ಕರೆಕ್ಟ್ ಇತ್ತು ಅಂತ ಅನ್ಸುತ್ತಾ? ಏನಂತ ಅನ್ಸುತ್ತೆ? ಡೆಫಿನೆಟ್ಲಿ ಸರ್, ನಾನು ತಗೊಂಡು ಡಿಸಿಷನ್ ಆಗಿದ್ದ ಕರೆಕ್ಟ್ ಇರುತ್ತೆ ಅಂತ ಅನಿಸುತ್ತೆ. ಓಕೆ ಸರ್. ಆದರೆ ಡೆಫಿನೆಟ್ಲಿ ಮೆರಿಟ್ಸ್ ಇದ್ದೇ ಇರುತ್ತೆ ಹೊರಗಡೆ ಹೋಗೋದ್ರಿಂದ ಮತ್ತು ಇಲ್ಲಿರೋದ್ರಿಂದ. ಎರಡಕ್ಕೂ ಮೆರಿಟ್ಸ್ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಸರಿ. ಆ ಕಡೆ ಹೋದರೆ ಸ್ವಲ್ಪ ಕಮರ್ಷಿಯಲೈಸ್ಡ್, ಸ್ವಲ್ಪ ಬಿಸ್ನೆಸ್ ಟೈಪ್ ಆಗೋಗುತ್ತೆ. ಸರಿ. ಇಲ್ಲಿ ಸ್ವಲ್ಪ ಜಾಸ್ತಿ ಇಂಟಿಮೇಟ್ ಫೀಲಿಂಗ್ ಬರುತ್ತೆ. ಓಕೆ. ಅದರಿಂದ ಅಂದರೆ ಡೆಫಿನೆಟ್ಲಿ ಅಲ್ಲಿ ಹೋದರೆ ಅವ್ರು ಜಾಸ್ತಿ ಕಾನ್ಸೆಪ್ಟ್ಸ್ ಅವ್ರದ್ದು ಏನಾದ್ರು ಟ್ರಿಕ್ ಇರುತ್ತೆ, ಅವ್ರು ಹೇಳ್ತಾರೆ. ಸರಿ. ಆದರೆ ಇಲ್ಲಿರೋದ್ರಿಂದ ನಮಗೆ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ಟೀಚರ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ. ಮತ್ತು ಇನ್ನೊಂದು ಅಂದರೆ ಸ್ವಲ್ಪ ಸೀನಿಯರ್ಸ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಎಸ್, ಡೆಫಿನೆಟ್ಲಿ ಸರ್. ಆದ್ದರಿಂದ ನೋ ರಿಗ್ರೆಟ್ಸ್. ಎಸ್ ಸರ್. ಓಕೆ, ನೈಸ್. ಸೊ ನೆಕ್ಸ್ಟ್ ಕ್ವಶನ್ ಅಂತ ಅಂದರೆ, ಈ ಮೋಟಿವೇಶನ್ ಬೇಕು. ನೀ ಯಾವುದೇ ಒಂದು ಫೀಲ್ಡಿಗೆ ಹೋದರೂ ಅಥವಾ ಯಾವುದೇ ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರು, ಯು ನೀಡ್ ಮೋಟಿವೇಶನ್, ಯು ನೀಡ್ ಸಮ್ ಸ್ಟ್ರಾಂಗ್ ವಿಲ್ ಪವರ್. ಈಗ ಯಾವುದಾದ್ರೂ ಸಿಚುವೇಶನಲ್ಲಿ ಡಿಮೋಟಿವೇಟ್ ಆಗುವಂಥ ಸಿಚುವೇಶನ್ ಇರ್ತಿತ್ತಾ? ಲೈಕ್ ಇದೆಲ್ಲ ಯಾಕೆ ಮಾಡ್ತಾ ಇದ್ದೇವೆ ನಾವು, ಯಾರಿಗೆ ಬೇಕು ಇಷ್ಟಲ್ಲ, ಹಿಂಗೆ ಅನಿಸ್ತಿತ್ತಾ? ಅಥವಾ ಹೌ ಡು ಯು ಮ್ಯಾನೇಜ್ಡ್ ದ್ಯಾಟ್ ಮೋಟಿವೇಶನ್ ಟಿಲ್ ಎಂಡ್ವರೆಗೂ ಮೋಟಿವೇಶನ್ನ ಹೇಗೆ ಕಾಪಾಡಿಕೊಂಡೆ? ಡಿಮೋಟಿವೇಟ್ ಆಗಿದ್ದುಂಟು. ಸೊ ಫಸ್ಟ್ ಪಿ ಯು ಆಲ್ಮೋಸ್ಟ್ ಅರ್ಥ ಹೋದಾಗೆ ಸ್ವಲ್ಪ ಡಿಮೋಟಿವೇಟ್ ಆಗಿದೆ. ಯಾಕೆಂದರೆ ಸ್ವಲ್ಪ ಆವಾಗ ಸ್ವಲ್ಪ ಸೆಟ್ ಆಗಿರಲಿಲ್ಲ, ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಅದಕ್ಕೆ ಯಾಕೆ ಮಾಡಬೇಕು ಅಂತ ಅನಿಸಿತ್ತು ಸರಿ ತುಂಬ ಸಲ. ಮತ್ತು ಪ್ರಾಬ್ಲಮ್ಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಆವಾಗೂ ಸ್ವಲ್ಪ ಡಿಮೋಟಿವೇಟ್ ಆಗ್ತಿದೆ. ಓಕೆ. ಅದರಿಂದ ಡಿಮೋಟಿವೇಟ್ ಆಗಿದ್ದುಂಟು. ಆದರೆ ಮೋಟಿವೇಶನ್ನಿಗೆ ಡೆಫಿನೆಟ್ಲಿ ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಆನ್ಲೈನಲ್ಲಿ ಇನ್ಸ್ಪಿರೇಷನನ್ನು ಹುಡುಕ್ಬೋದು. ಅಂದರೆ ನನಗೆ ಸ್ವಲ್ಪ ಹಿಂಗೆ ಹಾರ್ಡ್ ವರ್ಕ್ ಮಾಡೋರು ನೋಡಿದ್ರೆ ಸ್ವಲ್ಪ ಇನ್ಸ್ಪಿರೇಷನ್ ಬರ್ತಿತ್ತು. ಓಕೆ. ಸೊ ಆದ್ದರಿಂದ ಅದೇನಾದ್ರು ಮಾಡಿ ಇನ್ಸ್ಪಿರೇಷನ್ ವಾಪಸ್ ತಗೊಳ್ತೀನಿ.
ಓಕೆ ನೈಸ್. ಸೊ ನೆಕ್ಸ್ಟ್ ಭಾಳ ಫೇಮಸ್ ಕ್ವಶನ್ ಅಂತ ಅಂದರೆ ನೀನು ಯಾವ ಬುಕ್ ರೆಫರ್ ಮಾಡಿದೆಪ್ಪ ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಸರ್. ಸೊ ಫಾರ್ ಜೆ ಇ, ಈಗ ಜೆ ಇಗೆ ಬಂದೆ ನಾನೀಗ ಫಾರ್ ಫಿಸಿಕ್ಸ್ ಎಂತ ಮಾಡಿದೆ, ಯಾವ್ಯಾವ ಬುಕ್ ರೆಫರ್ ಮಾಡಿದೆ, ಹೇಗಿತ್ತು? ಸರ್ ಸಿ ಇ ಟಿ ಮತ್ತು ಸಪ್ರೇಟ್ ಬುಕ್ಸ್ ಅಂತ ರೆಫರ್ ಮಾಡಿಲ್ಲ, ಎಲ್ಲ ಜೆ ಇ ಬುಕ್ಸೇ ಆಗಿತ್ತು. ಓಕೆ. ಸೊ ಸರ್ ಜೆ ಇಗೆ ತುಂಬ ಜನ ಆನ್ಲೈನಲ್ಲೇ ಎಚ್ ಸಿ ವರ್ಮ ಅಂತ ಹೇಳ್ತಾರೆ ಸರಿ. ಅದು ನನಗೆ ಸ್ವಲ್ಪ ಎಚ್ ಸಿ ವರ್ಮಕ್ಕಿಂತ ಡಿ ಸಿ ಪಾಂಡೆನೇ ಸ್ವಲ್ಪ ಬೆಟರ್ ಅನಿಸ್ತು, ಅಂದರೆ ಸ್ವಲ್ಪ ಅಪ್ರೋಚ್ ಸ್ವಲ್ಪ ಚೆನ್ನಾಗಿತ್ತು. ಸರಿ. ಸೊ ಮ್ಯಾಥಮೆಟಿಕ್ಸಿಗೆ ಸ್ಟ್ಯಾಂಡರ್ಡ್ ಆಡಿಷನ್ ಆಬ್ಜೆಕ್ಟಿವ್. ಓಕೆ ಸರ್ ಆಮೇಲೆ ಕೆಮಿಸ್ಟ್ರಿಗೆ ಯೂಶಲಿ ಎನ್ ಸಿ ಆರ್ ಟಿ ಅಂತ ಹೇಳ್ತಾರೆ ಆನ್ಲೈನಲ್ಲಿ. ಎಸ್. ಆದರೆ ನಿಮ್ಗೆ ಏನಾದರೂ ಕ್ವಶನ್ ಸ್ವಲ್ಪ ಜಾಸ್ತಿ ಸಿಗೋ ಯಾವ್ದಾದ್ರು ಬುಕ್ ಇದ್ದರೆ, ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟಿವ್ ಕ್ವಶನ್ಸ್ ಇದೆ, ತುಂಬ ಬುಕ್ ಸಿಗುತ್ತೆ. ಓಕೆ. ಆ ಟೈಪಿಂದ ಯೂಸ್ ಮಾಡ್ತೀವಿ. ಏನು ಪರ್ಟಿಕ್ಯುಲರ್ ಅಂತಲ್ಲ, ಯಾವುದಾದ್ರು. ಹಾಂ, ಜಸ್ಟ್ ಕಾನ್ಸೆಪ್ಟ್ಸ್ ಕವರ್ ಆಗಬೇಕಷ್ಟೇ. ಓಕೆ ಓಕೆ ಸರಿ. ಈಗ ಪ್ರಸನ್ನ, ಕೆಲವ್ರು ಏನು ಹೇಳ್ತಾರೆ ಅಂತ ಕೇಳಿದರೆ ಥಿಯರಿ ಎಕ್ಸಾಮ್ ಹೇಗಾದರೂ ನಡೆಯುತ್ತೆ, ಪರ್ಟಿಕ್ಯುಲರ್ಲಿ ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ ಸಿ ಇ ಟಿ ಇರ್ಬೋದು, ಜೆ ಇರ್ಬೋದು. ಸೊ ಪರ್ಸ್ನಲಿ ನಿನಗೇನು ಅನ್ನಿಸ್ತು? ಸೊ ಥಿಯರಿಗಿಂತ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕಾನ್ಸಂಟ್ರೇಟ್ ಮಾಡೋದು ಬೆಟರ್ ಅಂತ ಅನಿಸ್ತಾ, ಇಲ್ಲ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಅನಿಸ್ತಾ, ಏನು ಅನಿಸ್ತು? ಸಿಲೆಬಸ್ ಸೇಮ್ ಇರೋದ್ರಿಂದ ಅಷ್ಟೇನು ಡಿಫ್ರೆನ್ಸ್ ಆಗಲ್ಲ, ಅಲ್ಲಿ ಡೆಫಿನೆಟ್ಲಿ ಅಪ್ರೋಚ್ ಸ್ವಲ್ಪ ಚೇಂಜ್ ಇರಬೇಕು. ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಓಕೆ. ಥಿಯರಿ ಎಕ್ಸಾಮಲ್ಲಿ ಸ್ವಲ್ಪ ಮೆಮೊರೈಸಿಂಗ್ ಇರಬೇಕು, ಅಂದರೆ ಟಾಪಿಕ್ಸ್ ಎಲ್ಲ ಕರೆಕ್ಟಾಗಿ ನೆನಪಿರಬೇಕು, ನಮಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಬೇಕು, ಅದು ಒಂದು. ಆಮೇಲೆ ಅದರಿಂದ ಥಿಯರಿ ಎಕ್ಸಾಮ್ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡ್ಬೋದು, ಎಸ್ಪೆಷಲಿ ಸಿ ಇ ಟಿ ಯಾರು ಫೋಕಸ್ ಮಾಡ್ತಿದ್ದಾರೆ ಅವರಿಗೆ. ಆದರೆ ಜೆ ಇ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಸಲ ಥಿಯರಿ ಎಕ್ಸಾಮನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ನಾನು ಕೆಲವೊಂದು ಜನ ನೋಡಿದ್ದೀನಿ, ಅವ್ರು ಏನು ಮಾಡ್ತಾರೆ ಅಂದರೆ ಕಂಪ್ಲೀಟ್ಲಿ ಥಿಯರಿ ಟಾಪಿಕ್ಸನ್ನು ಮಿಸ್ ಮಾಡಿ ಕ್ಲಾಸಿಗೆಲ್ಲ ಹೋಗದೆ ಡೆಫಿನೆಟ್ಲಿ ಅದು ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಆದರೆ ಅದಕ್ಕಿಂತ ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ ಥಿಯರಿ ಕ್ಲಾಸಸ್ಸನ್ನು ಕರೆಕ್ಟಾಗಿ ಕೇಳಿ, ಯಾಕೆಂದರೆ ಫಂಡಮೆಂಟಲ್ಸ್ ಡೆಫಿನೆಟ್ಲಿ ಇಂಪಾರ್ಟೆಂಟು. ಓಕೆ. ಸೊ ಆಮೇಲೆ ಆ ಥಿಯರಿ ಕ್ಲಾಸಸ್ಸನ್ನು ಕೇಳಿದ್ರೆ ಮತ್ತೆ ಕರೆಕ್ಟಾಗಿ ಕೇಳಿದ್ರೆ ಮತ್ತೆ ಓದ್ಬೇಕಂತ ಇರಲ್ಲ. ಸೊ ಆವಾಗ ಏನು ಮಾಡ್ಬೋದು, ಆ ಟೈಮಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಓಕೆ ನೈಸ್. ಸೊ ಪ್ರಸನ್ನ, ಈ ಪರ್ಟಿಕ್ಯುಲರ್ ವಿಡಿಯೋನ ಪಿ ಯು ಸಿ 1 ಅವ್ರು ನೋಡ್ತಾ ಇದ್ದಾರೆ, ಪಿ ಯು ಸಿ 2ದವರು ನೋಡ್ತಾ ಇದ್ದಾರೆ. ಬೀಯಿಂಗ್ ಎ ಸೀನಿಯರ್, ಇನ್ ಫ್ಯೂಚರ್ ಅವರು ಎಕ್ಸಾಮ್ ಬರೆಯೋರಿದ್ದಾರೆ. ಸೊ ಇನ್ ಫ್ಯೂಚರ್ ಅವ್ರಿಗೆ ಭಾಳಷ್ಟು ಸ್ಟ್ರೆಸ್ ಎಲ್ಲ ಆಗೋದುಂಟು ಎಕ್ಸಾಮ್ ರಿಲೇಟೆಡ್. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ? ಸರ್ 10th ಮುಗಿಸಿ ಜಸ್ಟ್ ಪಿ ಯು ಸಿ ಅವರಿಗೆ ಬಂದವರಿಗೆ ನಾನು ಈಗಲೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಎಸ್. ಸೊ ಹೀಗೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ತುಂಬ ಟೈಮ್ ಸಿಗುತ್ತೆ, ತುಂಬ ಟಾಪಿಕ್ಸನ್ನು ಕವರ್ ಮಾಡ್ಬೋದು, ಕರೆಕ್ಟಾಗಿ ಪ್ರಿಪೇರ್ ಆಗ್ಬೋದು. ಓಕೆ. ಆದರೆ ಪಿ ಯು ಸಿ ಫಸ್ಟ್ ಮುಗಿದು ಇನ್ನೂ ಏನೂ ಪ್ರಿಪೇರ್ ಮಾಡಿಲ್ಲ ಅಷ್ಟು ಕರೆಕ್ಟಾಗಿ ಅಂತ ಹೇಳೋರಿಗೆ ನಾನೇ ಎಕ್ಸಾಂಪಲ್ ಇದ್ದೀನಿ. ಆದ್ದರಿಂದ ನೀವು ಕರೆಕ್ಟಾಗಿ ಟೈಮ್ ವೇಸ್ಟ್ ಮಾಡಿದ್ರೆ ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಮಾಡ್ಬೋದು, ಯಾಕೆಂದರೆ ನಾನೇ ಮಾಡಿದ್ದೀನಿ ಅಂದರೆ ನೀವು ಮಾಡ್ತೀರಾ ಕರೆಕ್ಟ್ ಡೆಫಿನೆಟ್ಲಿ. ಓಕೆ. ಸೊ ಪ್ರಸನ್ನ, ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಸ್ಟೂಡೆಂಟ್ಸ್ನ ಭಾಳಷ್ಟು ಡೌಟ್ಸ್ ಐ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ನಮ್ಮ ಈ ಟಾಪರ್ ಸ್ಟಾಕಿಗೆ ಬಂದು ನಮ್ಮ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಟಿಪ್ಸ್ ಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ಸ್ ಅಗೇನ್. ಸೊ ಸ್ಟೂಡೆಂಟ್ಸ್, ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೊಂದು ಟಾಪರ್ನ ಕರೆದ್ಬಿಟ್ಟು ಡೀಟೇಲ್ ಆಗಿ ಸೊ ಅವ್ರದ್ದು ರೂಟೀನ್ ಹೇಗಿತ್ತಂತ ಕರೆಕ್ಟಾಗಿ ಅವ್ರ ಜೊತೆಗೊಂದು ಸಂವಾದವನ್ನು ಏರ್ಪಡಿಸೋಣ. ಬಾಯ್.